ಮಹಾಕುಂಭಮೇಳದಲ್ಲಿ ಕಾಲ್ತುಳಿತ ಉಂಟಾಗಿದ್ದು 10 ಜನ ಸಾವಿನ ಶಂಕೆ ವ್ಯಕ್ತ ಆಗಿದೆ. ಪ್ರಯಾಗ್ರಾಜ್ನ ತ್ರಿವೇಣಿ ಸಂಗಮದಲ್ಲಿ ನಡೆದಿರುವಂತಹ ಘಟನೆ ಇದು. ಗಾಯಾಳುಗಳಿಗೆ ಸ್ಥಳೀಯ ಆಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಮೌನಿ ಅಮಾವಾಸ್ಯೆಯ ಪುಣ್ಯ ಸ್ನಾನದ ಸಂದರ್ಭದಲ್ಲಿ ಕಾಲ್ತುಳಿತ ಆಗಿದೆ. ಬೆಳಗ್ಗೆ 5 ಗಂಟೆಗೆ ಸಂಗಮದ ನೋಸ್ ಪ್ರದೇಶದಲ್ಲಿ ಕಾಲ್ತುಳಿತ ಆಗಿರೋದು. ಸಂಗಮದಲ್ಲಿ ಪವಿತ್ರ ಸ್ನಾನಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸಿದ್ರು. ಈ ಸಂದರ್ಭದಲ್ಲಿ ನೂಕುನುಗ್ಗಲು ಉಂಟಾಗಿದೆ, ಕಾಲ್ತುಳಿತ ಸಂಭವಿಸಿದೆ. ಸುಮಾರು 25ರಿಂದ 30 ಮಹಿಳೆಯರು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಸ್ನಾನಘಟ್ಟ ಬಳಿ ಜನಸಂದಣಿ ಕೂಡ ಹೆಚ್ಚಾಗಿದೆ. ನೂಕುನುಗ್ಗಲು ಏಕಾಏಕಿ ಆಗಿರೋದ್ರಿಂದಾಗಿ ಹಲವು ಭಕ್ತರು ಸ್ನಾನಕ್ಕೆ ಇಳಿದಿರೋದ್ರಿಂದಾಗಿ ಈ ಕಾಲ್ತುಳಿತ ನಡೆದಿದೆ. ಇನ್ನು ಈ ಘಟನೆಗೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳಿಂದ, ಉತ್ತರ ಪ್ರದೇಶದ ಮುಖ್ಯಮಂತ್ರಿಗಳಿಂದ ಮಾಹಿತಿಯನ್ನ ಪ್ರಧಾನಿ ಮೋದಿ ಅವರು ಪಡ್ಕೊಂಡಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಇದೀಗ ನಮ್ಮ ಜೊತೆಗೆ ಚಕ್ರವರ್ತಿ ಸೂಲಿಬೆಲೆ ಅವರಿದ್ದಾರೆ. ಪ್ರಯಾಗ್ರಾಜ್ನಲ್ಲಿ ಅವರು ಇರೋದು. ಈ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ತಾರೆ. ಚಕ್ರವರ್ತಿ ಸೂಲಿಬೆಲೆ ಅವರೇ, ನಮಸ್ತೆ. ನಮಸ್ಕಾರ ಸರ್, ನೀವು ಇವತ್ತು ಎಲ್ಲಿದ್ರಿ? ಈ ಘಟನೆಗೆ ಸಂಬಂಧಪಟ್ಟಂತೆ ಎಷ್ಟೊತ್ತಿಗೆ ನಿಮ್ಗೆ ಗೊತ್ತಾಯಿತು? ಒಂದು ಈ ಘಟನೆ ಯಾಕಾಯ್ತು, ಏನಾಯ್ತು ಅಂತಂದ್ರೆ, ಇವತ್ತು ಮೌನಿ ಅಮಾವಾಸ್ಯೆ ನಮ್ಗೆ ಗೊತ್ತಿದೆ, ತುಂಬಾ ಇಂಪಾರ್ಟೆಂಟ್. ಇವತ್ತು ಇನ್ಫ್ಯಾಕ್ಟ್ ನಿನ್ನೆ 7 ಗಂಟೆಗೆ ಅಮಾವಾಸ್ಯೆ ಬಂದಿದೆ, ಅಮೃತ ಕಾಲ ಶುರುವಾಗಿತ್ತು. ಅದನ್ನ ಅನೌನ್ಸ್ ಮಾಡ್ತಾ ಇದ್ರು, ರಾತ್ರಿಯಿಂದಲೇ ಸ್ನಾನ ಮಾಡ್ಕೊಳ್ಳಿ ಅಂತ ಎಲ್ರು ಬಿಟ್ಟಿದ್ರು. ಒಂದು ದಾಖಲೆಗಳ ಪ್ರಕಾರ ನೀವು ಲಕ್ಷಾಂತರ ಅಂತಂದ್ರೆ, ಬಟ್ ಕೋಟ್ಯಂತರ ಜನ ಅಂತ. ಬೆಳಿಗ್ಗೆ 6 ಗಂಟೆಯವರೆಗೆ 1.25 ಕೋಟಿ ಜನ ಸ್ನಾನ ಮಾಡಿದ್ದಾರೆ ಅಂತ ಒಂದು ನಂಬರ್ ಬರ್ತಿತ್ತು. ಇಟ್ ವಾಸ್ ವೆರಿ ಹ್ಯೂಜ್. ಅದು ಅನ್ಬಿಲೀವಬಲ್ ನಂಬರ್. ಅದು ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸ್ನಾನ ಮಾಡಿದ್ದಾರೆ ಅಂತ. ಆನಂತರ ಶಾಹಿ ಸ್ನಾನ ಅಂತ ಆಗುತ್ತೆ, ಅಮೃತ ಸ್ನಾನ ಅಂತ ಏನ್ ಕರೀತಾರೆ, ತುಂಬಾ ಗ್ರ್ಯಾಂಡ್ ಆಗಿ ನಡೆಯುತ್ತೆ. ಮೊದಲು ಒಂದು ನಿರ್ವಾಣಿ ಅಖಾಡದವರು ಹೋಗ್ತಾರೆ. ನಿರ್ವಾಣಿ ಅಖಾಡ ಅಂದ್ರೆ ಪ್ರತಿಯೊಬ್ಬರಿಗೂ ಬೇರೆ ಬೇರೆ ಅಖಾಡದವ್ರಿಗೆ ಕೊಡ್ತಾರೆ. ನಾನು ಜೂನಾ ಅಖಾಡದವ್ರ ಜೊತೆ ಇದ್ದೆ, ಅದು 2ನೇ ಅಖಾಡವಾಗಿ ಹೋಗ್ಬೇಕಿತ್ತು. ನಿರ್ವಾಣಿ ಅಖಾಡದವರು ಮುಂದೆ ಹೋದ್ರು. ಮುಂದೆ ಹೋದ ನಂತರ ಜೂನಾ ಅಖಾಡ ಅಷ್ಟೊತ್ತಿಗೆ ಹೊರಡಬೇಕಿತ್ತು, ಯಾಕೋ ಹೊರಡ್ಲಿಲ್ಲ. ತುಂಬಾ ತಡ ಆಯ್ತು. ಒಂದಷ್ಟು ಜನ ಮಹಾಮಂಡಲೇಶ್ವರಗಳು ಬಂದ್ರು, ಅವ್ರು ಮಾತನಾಡ್ತಾ ಇದ್ರು, ಅವರು ಬೇರೆ ಬೇರೆ ಮೀಟಿಂಗ್ ಮಾಡ್ತಾ ಇದ್ದಿದ್ದು, ನಾಗಾ ಸಾಧುಗಳ ಜೊತೆ ಸೇರ್ಕೊಂಡು ಮಾತಾಡ್ತಾ ಇದ್ದಿದ್ದು. ಏನೋ ಗಡಿಬಿಡಿ ಆಗಿದೆ ಅಥವಾ ತಡ ಯಾಕಾಗ್ತಿದೆ ಅನ್ನೋದು ನಮ್ಗೆ ಅರ್ಥ ಆಗ್ತಿಲ್ಲ. ಬಿಕಾಸ್ ಸಂಜೆ 6 ಗಂಟೆ ಒಳಗೆ ಎಲ್ಲ ಮುಗಿಸುವಂತ ಪ್ರಕ್ರಿಯೆ ಇರುವಾಗ ಯಾಕೆ ಇಷ್ಟು ತಡ ಮಾಡ್ತಿದ್ದಾರೆ ಅಂತ. ಆಗ ಒಂದು ಅನೌನ್ಸ್ಮೆಂಟ್ ಬಂತು. ಅವ್ರು ಹೇಳಿದ್ರು, ಎಲ್ಲ ಅಖಾಡಗಳು ಸೇರಿ ಒಂದು ನಿರ್ಣಯ ತೆಗೆದುಕೊಂಡಿವೆ, ಇವತ್ತು ಇದನ್ನ ಕ್ಯಾನ್ಸಲ್ ಮಾಡ್ತಾ ಇದೆ ಅಂತ. ಅವ್ರ ಅವಘಡ ಅಂತ ಅಷ್ಟೇ ಹೇಳಿದ್ರು. ಆಗ ನಮ್ಗೆ ಗೊತ್ತಾಯ್ತು, ಅಂದ್ರೆ ಅಲ್ಲಿದ್ದಾಗ ಜೂನಾ ಅಖಾಡದೊಂದಿಗೆ ಶಾಹಿ ಸ್ನಾನಕ್ಕೆ, ಅಮೃತ ಸ್ನಾನಕ್ಕೆ ಹೋಗ್ಬೇಕು ಅಂತ ತಯಾರಿ ನಡೆಸ್ತಿರುವಾಗ್ಲೇ ಈ ಸುದ್ದಿ ಬಂತು, ಈ ತರ ಆಗಿದೆ ಅಂತ. ಕೊನೆಗೆ ಎಲ್ರು ಅಲ್ಲಿಂದಲೇ ಯಾರು ಕೂಡ ಒಂದು ಚೂರು ಗೊಂದಲ ಮಾಡಿಕೊಳ್ಳದೆ ವಾಪಸ್ ಬಂದ್ರು. ಶ್ರದ್ಧೆಯ ಒಂದು ದೊಡ್ಡ ಸ್ಥಿತಿ ಹೇಗಿತ್ತು ಅಂತಂದ್ರೆ, ಆಯಾ ಧರ್ಮಗುರುಗಳು ಅಥವಾ ಆ ಮಹಾಮಂಡಲೇಶ್ವರಗಳು ತಮ್ಮ ರಥದಿಂದ ಕೆಳಗಿಳಿದ್ರು. ಅವ್ರ ಭಕ್ತರು ಕೂಡ ವಾಪಸ್ ತಮ್ಮ ಜಾಗಗಳಿಗೆ ಹೋದ್ರು. ಯಾರ್ಯಾರು ಸಂಗಮ ಸ್ಥಾನಕ್ಕೆ ಇವ್ರ ಜೊತೆ ಸ್ನಾನ ಮಾಡಬೇಕು ಅಂತ ಹೋದ್ರು, ಅವ್ರು ತಮ್ಮ ದಾರಿ ಹಿಡ್ಕೊಂಡು ಬೇರೆ ಕಡೆಗೆ ಹೊರಟರು. ಅಂದ್ರೆ ಎಷ್ಟು ಸಲೀಸಾಗಿ ಎಲ್ಲವೂ ನಡೆದೋಯ್ತು ಅಲ್ಲಿ ಅಂತಂದ್ರೆ, ಒಂಥರ ನಮ್ಮ ಗುರಿ ಇರೋದು ಸಂಗಮದಲ್ಲಿ ಸ್ನಾನ ಮಾಡೋದು ಅಷ್ಟೇ ಅನ್ನುವಂತ ಪರಿಕಲ್ಪನೆಯಿಂದ ಬಂದಿದ್ದ ಶ್ರದ್ಧಾಳು ಭಕ್ತರು ಈ ತರ ಆಯ್ತು. ಆದ್ರೆ ಪ್ರಶಾಸನ, ಅಂದ್ರೆ ಇಲ್ಲಿನ ರಾಜಕಾರಣ ಅಥವಾ ಇಲ್ಲಿನ ಆಡಳಿತ ವ್ಯವಸ್ಥೆ ತುಂಬಾ ಗಂಭೀರವಾಗಿ ಜನರಿಗೆ ತೊಂದರೆ ಆಗದೆ ಇರೋ ತರ ಒಂದು ಪ್ರಯತ್ನ ಪಟ್ಟಿದೆ. ನಾವೇ ಅಲ್ಲಿಂದ ವಾಪಸ್ ಬರ್ಬೇಕಾದ್ರೆ ನಂಗೆ ಅನ್ಸುತ್ತೆ ಹೆಚ್ಚು ಕಡಿಮೆ 18ರಿಂದ 20 ಕಿಲೋಮೀಟರ್ ನಡೆದಿದ್ದೀವಿ. ಈಗ ಬೆಳಗ್ಗೆಯಿಂದ ಸುಮಾರು 5:15 ಶುರು ಮಾಡಿದವರು ಈಗಿನವರೆಗೂ ನಡೆದು ಈಗ ಒಂದು ಜಾಗಕ್ಕೆ ಬರ್ಲಿಕ್ಕೆ ನಮ್ಮ ಹತ್ರ ಆಗಿದೆ ಅಂತ. ಅಷ್ಟರ ಮಟ್ಟಿಗೆ ಜನ ಇದ್ದಾರೆ. ನಾನು ಲೆಕ್ಕ ಹಾಕುವಾಗ ಒಂದು 10 ಕಿಲೋಮೀಟರ್ನ ಈ ಪರಿಧಿಯಲ್ಲಿ ಹೆಚ್ಚು ಕಡಿಮೆ, ನನಗೆ ಗೊತ್ತಿಲ್ಲ, ಈ ನಂಬರ್ ಬಂದಾಗ ನೋಡ್ಬೇಕು, 7ರಿಂದ 8 ಕೋಟಿ ಜನ ಇರ್ಬೋದು ಇವತ್ತು ಅಂತ ನನ್ಗೆ ಅನ್ಸತ್ತೆ ಮಧುಕರ್. ನನಗೆ ಬಹಳ ವಿಶೇಷ ಅನ್ನಿಸ್ತು ಈ ನಂಬರ್ ಕೇಳಿದಾಗ. ಅಷ್ಟು ಜನ ಇರ್ಬೋದು ಅಂತ ಎಲ್ರು ಅಂದಾಜು ಮಾಡ್ತಿದ್ದಾರೆ. ಸೊ ಸ್ಟ್ಯಾಂಪೀಡ್ ಆಗೋದು ಸಹಜ ಅಂತ ನನಗೆ ಅನ್ನಿಸ್ತು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.